3ನೇ ತಾರೀಕು ಡೇಟ್ ಕೊಟ್ಟಿದ್ರು, ಡೇಟ್ ಹಾಕಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ, 3:15 ಗಂಟೆಗೆ ಬರಬೇಕಂತ. 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. DA ಕೇಸ್ ಅಡಿ ಏನು ಕೇಳಿದ್ರು? ಏನೇನು ಅವ್ರು ಕೇಳಿದಾರೋ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಮತ್ತೆ ಯಾವಾಗಾರು ಬರಕ್ಕೆ ಹೇಳಿದ್ದಾರೆ? ತಿರ್ಗಿ ಅಗತ್ಯ ಇದ್ದರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಥ್ಯಾಂಕ್ ಯು. ಇಲ್ಲೆಲ್ಲ ಅವನು ಏನೋ ಡ್ರೋನ್ ಇಲ್ಲೆಲ್ಲ ನನ್ನ ಗಮನಕ್ಕೆ ಬಂತು ಅದು. ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದೇ ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಈಗ ಅವ್ನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ? ಹಂಗೂ ಇಲ್ಲ, ಒಂದು ನಿಮಿಷ, ಹಂಗೂ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದು ನಾನು. ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಕೊಂಡಿದ್ದಾನಂತೆಲ್ಲ. ಅದು ಮಗ ಒಪ್ಕೊಂಡಿದ್ದಾನಂತೆ, ಅವ್ನು ಕೊಡ್ತೀನಂತ ನಷ್ಟ. ಯಾರ್ದಾನೇ ಇರಲಿ, ಈಗ ಬಡವೊಂದೇನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ಅವ್ನು ತಪ್ಪು, ಈಗ ತಪ್ಪು ಅವನದೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು. ಈಗ ಡ್ರೋನ್ ಅಂದರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗ್ಬೇಕು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಳ್ಬೇಕು. ಯಾವ ಹೈಟಲ್ಲಿ ಹೋಗಬೇಕು, ಏನು ಮಾಡೋದು? ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ. ಪಾಪ ಅವ್ನು ಬಡವ ಇದ್ದಾನಂತೆ. ಹಂಗಾಗಿ ಮಗನೇ ಹೇಳಿದಾನಂತೆ, ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಂತ ಮಗನೇ ಹೇಳ್ಕೊಂಡಿದ್ದಾನೆ. ಅದು ಏನಿದ್ರೆ ಸಹಾಯ ಮಾಡೋ ಅವನಿಗೆ.